ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ನಿನ್ನೆ PU2 ಎಕ್ಸಾಮ್ 2 ಬರೆದಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಿದೆ. ಯಾರ್ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮಿಗೋಸ್ಕರ ಎಕ್ಸಾಮಿನೇಷನನ್ನು ಕಟ್ಟಿದ್ರು ಅಂಥವರ ಮಾರ್ಕ್ಸ್ ಏನಾದರೂ ಎಕ್ಸಾಮ್ 2ದಲ್ಲಿ ಕಡಿಮೆ ಆಗಿದ್ದರೆ ಒಂದು ಶಾಕ್ ಆಗಿದೆ ಅವರಿಗೆ. ಏನಾಗಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೆಮಿಸ್ಟ್ರಿನ ಕನ್ಸಿಡರ್ ಮಾಡೋಣಂತೆ. ಹೌದಾ? ಇಫ್ ಐ ಕನ್ಸಿಡರ್ ಕೆಮಿಸ್ಟ್ರಿ, ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ 1ನಲ್ಲಿ ದೇ ಹ್ಯಾವ್ ಗಾಟ್ 60 for 70 ಮಾರ್ಕ್ಸ್. ಎಕ್ಸಾಮ್ 2ದಲ್ಲಿ ದೇ ಹ್ಯಾವ್ ಗಾಟ್ 55 for 70 ಮಾರ್ಕ್ಸ್. ಜಸ್ಟ್ ಇಮ್ಯಾಜಿನ್. ಬಟ್ ಈ ಒಂದು ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು? ಯಾಕಂದರೆ ಮೊದಲು PU ಬೋರ್ಡ್ದವರು ಅದನ್ನೇ ಕೂಡ ಹೇಳಿದರು, KCA ಬಿದವರು ಬೆಸ್ಟ್ ಆಫ್ 2 ರಿಸಲ್ಟನ್ನು ತೊಗೊಂಡು ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ, ಬೆಸ್ಟ್ ಆಫ್ 2 ರಿಸಲ್ಟನ್ನು ತೊಗೊಂಡು ನಿಮಗೆ KCET ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಈಗ ಮಾರ್ಕ್ಸ್ ಕಾರ್ಡನ್ನು ನೋಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಶಾಕ್ ಆಗಿರೋದು ಏನಂತಂದರೆ, ಎಕ್ಸಾಮ್ 2 ಮಾರ್ಕ್ಸ್ ಕಾರ್ಡಲ್ಲಿ ಕೆಮಿಸ್ಟ್ರಿ ಬರೆದಂತಹ ವಿದ್ಯಾರ್ಥಿ, ಫಾರ್ ಎಕ್ಸಾಂಪಲ್ ಈ ವಿದ್ಯಾರ್ಥಿ, ಅವನ ಮಾರ್ಕ್ಸ್ 55 for 70 ಅಂತಲೇ ಆಗಿದೆ. 55 for 70 ಅಂತಲೇ ಆಗಿದೆ. ಹಾಗಾದರೆ ಬೆಸ್ಟ್ ಆಫ್ 2 ಮಾರ್ಕ್ಸ್ ಎಲ್ಲೋಯ್ತು? ಹೇಳ್ತೀನಿ, ಆನ್ಸರ್ ಹೇಳ್ತೀನಿ, ವೇಟ್ ಮಾಡಿ. ಬೆಸ್ಟ್ ಆಫ್ 2 ಮಾರ್ಕ್ಸ್ ಎಲ್ಲೋಯ್ತು? ಹಾಗಾದರೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಮುಂದೆ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಂತಹ ಭಾಳಷ್ಟು ವಿಷಯಗಳು ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮದೇನು ಇನ್ಕಮ್ ಜಾಸ್ತಿ ಆಗ್ತದ ಅಥವಾ ನಮಗೇನು ದೊಡ್ಡ ಹಾರ ಹಾಕ್ತಾರೆ ಅಂತ ಏನಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದು ಉಪಯೋಗ ಏನಂದ್ರೆ, ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರ್ತದೆ. ಹೌದಾ? ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗ್ತದ ಅನ್ನೋದು. ರೈಟ್. ಈಗ ಇನ್ನೊಂದು ಕೇಸ್ ಏನಾಗಿದೆ ಅಂತಂದರೆ, ಎಕ್ಸಾಮ್ 2ಗೆ ಆಲ್ರೆಡಿ ಫೀಸನ್ನು ಕಟ್ಟಿಬಿಟ್ಟಿದ್ರು, PCM ಅಂತ. ಎಕ್ಸಾಮ್ 2 ಆಲ್ರೆಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಿಗೆ ಫೀಸ್ ಕಟ್ಬಿಟ್ಟಿದ್ರು. ಏನು ಮಾಡಿದ್ರು ಅಂತಂದರೆ, ಫಿಸಿಕ್ಸಿಗೆ ಎಕ್ಸಾಮ್ ಬರೆಯೋದಕ್ಕೆ ಹೋಗಲೇ ಇಲ್ಲ. ಅವ್ರಿಗೆ ಅನಿಸ್ತು ಎಕ್ಸಾಮು ಡಿಫಿಕಲ್ಟ್ ಆಗ್ತದೆ, ಆಗೋದಿಲ್ಲ ಅಂತ ಎಬ್ಸೆಂಟ್ ಅಂತ ಹಾಕೋರು. ಕೆಮಿಸ್ಟ್ರಿಗೆ ಪ್ರೆಸೆಂಟ್ ಇದ್ರು, ಈವನ್ ಮ್ಯಾಥ್ಸಿಗೂ ಕೂಡ ಪ್ರೆಸೆಂಟ್ ಇದ್ರು. ಮತ್ತೊಂದು ನೋಟಿಫಿಕೇಶನ್ KCAB ಅವ್ರು ಬಿಟ್ಟಿದ್ರು. ಏನಂತಂದರೆ, ನೀವು ಎಕ್ಸಾಮಿಗೆ ಎಬ್ಸೆಂಟ್ ಇದ್ರು ಕೂಡ ನಿಮಗೆ ಬೆಸ್ಟ್ ಆಫ್ 2 ಮಾರ್ಕ್ಸ್ ತೊಗೋತೀವಿ. ಅಂದರೆ ಫಸ್ಟ್ ಎಕ್ಸಾಮ್ ಎಬ್ಸೆಂಟ್ ಇಲ್ಲ, ನೀವು ಫಸ್ಟ್ ಎಕ್ಸಾಮ್ ಚೆನ್ನಾಗಿ ಬಿದ್ದಿದೆ ಮಾರ್ಕ್ಸು, ಆ ಮಾರ್ಕ್ಸ್ ತೊಗೊಂಡು ನಿಮಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಅಂತೇಳಿ. ಬಟ್ ಈಗೇನಾಗಿದೆ ಅಂತಂದರೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಈಗ ಕೆಮಿಸ್ಟ್ರಿಗೆ ಫಾರ್ ಎಕ್ಸಾಂಪಲ್ 65 ಬಿದ್ದಿದೆ, ಮ್ಯಾಥ್ಸಿಗೆ ಫಾರ್ ಎಕ್ಸಾಂಪಲ್ 80 ಮಾರ್ಕ್ಸ್ ಎಕ್ಸಾಮ್ ಇರೋದಕ್ಕೆ ಆಲ್ಮೋಸ್ಟ್ 70 ಬಂದಿದೆ. ಬಟ್ ಫಿಸಿಕ್ಸ್ ಏನಾಗಿದೆ ಅಂತಂದರೆ AA ಅಂತ ಬಂದಿದೆ, ಎಬ್ಸೆಂಟ್ ಅಂತ ಬಂದಿದೆ. ಆ್ಯಂಡ್ ಫೈನಲಿ NC ಅಂತ ಬಂದಿದೆ. NC ಅಂದರೆ ನಾಟ್ ಕ್ಲಿಯರ್, ಫೇಲ್ ಅಂತ ಅರ್ಥ. ನಾಟ್ ಕ್ಲಿಯರ್ ಅಂತ ಬಂದಿದೆ. ಇದು ಕೂಡ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿಬಿಟ್ಟಿದೆ. ಅವ್ರೇನು ಅಂದ್ಕೊಂಡಿದ್ರು, ನಾನು ಎಬ್ಸೆಂಟ್ ಇದ್ದೆ ಅಂತಂದರೆ ನನಗೆ ಫಸ್ಟ್ ಎಕ್ಸಾಮ್ ಮಾರ್ಕ್ಸನ್ನು ಹಾಕಿ ಕೊಡ್ತಾರೆ, ಸೊ ನಾಟ್ ಕ್ಲಿಯರ್ ಅಂತ ಬರೋದಿಲ್ಲ, ಫೇಲ್ ಅಂತ ಬರೋದಿಲ್ಲ. ಈಗ ಅವ್ರ ಪ್ರಾಬ್ಲಮ್ ಏನು ಅಂತಂದರೆ, ಶಾಕ್ ಏನಂತಂದರೆ, ಸರ್ ಈಗ ಇದನ್ನು KCET ಹೆಂಗೆ ಕನ್ಸಿಡರ್ ಮಾಡ್ತಾರೆ? ನಾನು ಫೇಲ್ ಆಗಿಬಿಟ್ನ ಹಾಗಾದರೆ? ಮೊದಲೆಲ್ಲ KCAB ಅವರು ಹೇಳಿದ್ದು ಹಾಗಾದರೆ ಸುಳ್ಳ? ನಾನು KCET ಯಾವುದು ಕನ್ಸಿಡರ್ ಮಾಡ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಒಂದು ಫಿಸಿಕ್ಸ್ ಎಕ್ಸಾಮ್ 1ನಲ್ಲಿ, ಜಸ್ಟ್ ಇಮ್ಯಾಜಿನ್, ಎಕ್ಸಾಮ್ 1ನಲ್ಲಿ 55 ಮಾರ್ಕ್ಸ್ ಬಿದ್ದಿತ್ತು. ಈಗ ಅವನಿಗೆ ಎಬ್ಸೆಂಟ್ ಆಗಿಬಿಟ್ಟಿದ್ದಾನೆ, ಅವನು ಯಾವ್ದು ಕನ್ಸಿಡರ್ ಮಾಡ್ತಾರೆ ಹಾಗಾದರೆ? ಸೊ ಇವೆಲ್ಲ ಡೌಟ್ಸ್ಗಳು ನಿಮ್ಮ ತಲೆಯಲ್ಲಿದೆ. ನಿಮ್ಮ ಸೆಕೆಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡನ್ನು ನೋಡಿಬಿಟ್ಟು ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ, ಕೆಲವೊಂದಷ್ಟು ಜನರದ್ದು ಮಾರ್ಕ್ಸ್ ಜಾಸ್ತಿ ಆಗಿದೆ, ಕೆಲವೊಂದಷ್ಟು ಮಾರ್ಕ್ಸ್ ಕಡಿಮೆ ಆಗಿದೆ, ಇವೆಲ್ಲ ಸೆಕೆಂಡರಿ. ಬಟ್ ನಿಮಗೇನು ಡೌಟ್ ಇದೆಯಲ್ಲ, ಎಕ್ಸಾಮ್ 1ದು ಕನ್ಸಿಡರ್ ಮಾಡ್ತಾರೋ ಎಕ್ಸಾಮ್ 2ದು ಕನ್ಸಿಡರ್ ಮಾಡ್ತಾರೋ ಅಂಥೇಳಿ, ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ರಿಮೆಂಬರ್, ಬೆಸ್ಟ್ ಆಫ್ 2ನೇ ಕನ್ಸಿಡರ್ ಮಾಡ್ತಾರೆ. ಬೆಸ್ಟ್ ಆಫ್ 2ನೇ ಕನ್ಸಿಡರ್ ಮಾಡ್ತಾರೆ. ಬೆಸ್ಟ್ ಆಫ್ 2 ಹಾಗಾದರೆ ಓವರಾಲ್ ಮಾರ್ಕ್ಸು ಫಸ್ಟ್ ಎಕ್ಸಾಮ್ ಆ್ಯಂಡ್ ಸೆಕೆಂಡ್ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರಾ? ಇಲ್ಲ. ಹಾಗಾದರೆ ಮಾರ್ಕ್ಸ್ ಕಾರ್ಡಲ್ಲಿ ಯಾಕೆ ಹೀಗೆ ಬಂದಿದೆ? ಹೀಗೆ ಯಾಕೆ ಬಂದಿದೆ ಅಂದರೆ, ವಿದ್ಯಾರ್ಥಿಗಳೇ ನೆನ್ಪಿಟ್ಟುಕೊಳ್ಳಿ, ಈಗ ನಿಮಗೆ ಸಿಕ್ಕಿರುವಂತಹ ಮಾರ್ಕ್ಸ್ ಕಾರ್ಡ್, ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು, ನಿಮಗೆ ಈಗ ಸಿಕ್ಕಿರುವಂತಹ ಮಾರ್ಕ್ಸ್ ಕಾರ್ಡ್ ಯಾವುದು ಅಂತ ಅಂದರೆ, ವೆರಿ ಇಂಪಾರ್ಟೆಂಟ್, ಓನ್ಲಿ ಎಕ್ಸಾಮ್ 2.
ಓನ್ಲಿ ಎಕ್ಸಾಮ್ 2 ಮಾರ್ಕ್ಸ್ ಕಾರ್ಡ್ ಅಷ್ಟೇ ನಿಮ್ಮ ಕೈಯಲ್ಲಿ ಸಿಕ್ಕಿದೆ. ಎರಡನ್ನೂ ಕನ್ಸಾಲಿಡೇಟೆಡ್ ಮಾಡಿ ಫೈನಲ್ ಮಾರ್ಕ್ಸ್ ಕಾರ್ಡನ್ನು ರಿಲೀಸ್ ಮಾಡಿಲ್ಲ. ದೇ ಹ್ಯಾವ್ ನಾಟ್ ಎಟ್ ರಿಲೀಸ್ ದಿಸ್. ನೆನ್ಪಿಟ್ಟುಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಎರಡನ್ನೂ ಕಂಬೈನ್ ಮಾಡಿ ಮಾರ್ಕ್ಸನ್ನು ರಿಲೀಸ್ ಮಾಡಿಲ್ಲ ಅವರು, ಅದನ್ನು ಮುಂದೆ ಮಾಡ್ತಾರೆ. ಎರಡನ್ನ ಕಂಬೈನ್ಡ್ ಮಾಡಿ ಬೆಸ್ಟ್ ಆಫ್ 2 ಅನ್ನು ಮಾತ್ರ ನಿಮ್ಮ KCET ರ್ಯಾಂಕಿಗೆ ಕನ್ಸಿಡರ್ ಮಾಡೋದಕ್ಕೆ KEAಗೆ ಕಳಿಸ್ಕೊಡ್ತಾರೆ ಹೊರತು ನಿಮಗೆ ಎಬ್ಸೆಂಟ್ ಇರೋದನ್ನು ಎಬ್ಸೆಂಟ್ ಅಂತ ಆಗಲಿ ಅಥವಾ ಫಸ್ಟಿಂದ ಸೆಕೆಂಡ್ ಕಡಿಮೆ ಆದರೆ ಕಡಿಮೆ ಆಗಿರೋದನ್ನು ಕಳಿಸೋದಾಗಲಿ ಮಾಡೋದಿಲ್ಲ. ಅದ್ರ ಬಗ್ಗೆ ಯಾವುದೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿ ಟೆನ್ಷನ್ ಫ್ರೀ ಅಷ್ಟೇ. ಖುಷಿ ಪಡಿ, ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ ವಾಟ್ ಎವರ್ ಇಟ್ ಮೇ ಬಿ, ಒಟ್ಟಿನಲ್ಲಿ ಬೆಸ್ಟ್ ಆಫ್ 2ನೇ ಕನ್ಸಿಡರ್ ಮಾಡ್ತಾರೆ. ಬಟ್ ಈಗ ಸಿಕ್ಕಿರುವಂಥ ಮಾರ್ಕ್ಸ್ ಕಾರ್ಡ್ ನಿಮಗೆ ಎಕ್ಸಾಮ್ 2ದು ಮಾತ್ರ. ಎಕ್ಸಾಮ್ 2ದು ಮಾತ್ರ. ಇನ್ನೊಂದು ಸರಿ ಹೇಳ್ತೀನಿ, ಎಕ್ಸಾಮ್ 1 ಮತ್ತು 2ದು ಕನ್ಸಿಡರ್ ಮಾಡಿ ಯಾವುದು ಬೆಸ್ಟ್ ಆಫ್ 2 ಮಾರ್ಕ್ಸ್ ಕಾರ್ಡನ್ನು ಇನ್ನೂ ಕೊಟ್ಟಿಲ್ಲ ನಿಮಗೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಬೆಸ್ಟ್ ಆಫ್ 2 ಅಂದರೆ ಕ್ವಶನ್ ಏನಂತಂದರೆ, ಈಗ ಬೆಸ್ಟ್ ಆಫ್ 2 ಮೀನಿಂಗ್ ಈಸ್ ದ್ಯಾಟ್ ಇಲ್ಲಿ. ಹಾಗಾದರೆ ಟೋಟಲ್ ಮಾರ್ಕ್ಸ್ ಬೆಸ್ಟ್ ಆಫ್ 2 ಅಂತಂದರೆ ಯಾವ್ದಾರ ಒಂದು ತಗೋತಾರೆ, ಏನು ಮಾಡ್ತಾರೆ? ಈಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಎಕ್ಸಾಮ್ 1 ಕನ್ಸಿಡರ್ ಮಾಡೋಣಂತೆ, ಎಕ್ಸಾಮ್ 2 ಕನ್ಸಿಡರ್ ಮಾಡೋಣಂತೆ. ನಾನು PCM ತಗೋತೀನಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ತಗೋತೀನಿ. ಫಿಸಿಕ್ಸು ಫಸ್ಟ್ ಎಕ್ಸಾಮಲ್ಲಿ 55 ಬಿದ್ದಿತ್ತು, ಸೆಕೆಂಡ್ ಎಕ್ಸಾಮಲ್ಲಿ ಜಸ್ಟ್ ಇಮ್ಯಾಜಿನ್ 65 ಬಿತ್ತು. ಕೆಮಿಸ್ಟ್ರಿ ಫಸ್ಟ್ ಎಕ್ಸಾಮಲ್ಲಿ 65 ಬಿದ್ದಿತ್ತು, ಸೆಕೆಂಡ್ ಎಕ್ಸಾಮಲ್ಲಿ 55 ಬಿತ್ತು. ಮ್ಯಾಥ್ಸ್ ಇದರಲ್ಲಿ 55 ಬಿದ್ದಿತ್ತು, ಇದರಲ್ಲಿ 60 ಬಿತ್ತು. ಹಾಗಾದ್ರೆ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ? ಇದರ ಟೋಟಲ್ ಯಾವ ಟೋಟಲ್ ತಗೋತಾರೆ? ಹಾಗಾದ್ರೆ ಯಾವ ಟೋಟಲ್ ತಗೊಳ್ಳೋದಿಲ್ಲ, ಗೊತ್ತಿರಲಿ, ಯಾವ ಟೋಟಲ್ ತಗೊಳ್ಳೋದಿಲ್ಲ ನಿಮಗೆ. ಈಗ KE ಅವರು ಕನ್ಸಿಡರ್ ಮಾಡೋದು ಯಾವುದಂತಂದ್ರೆ, ಅಥವಾ KSCABದವರು KE ಅವರಿಗೆ ಯಾವ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಕಳಿಸ್ಕೊಡ್ತಾರೆ ಅಂತ ಅಂದರೆ, ರಿಮೆಂಬರ್ ಬೆಸ್ಟ್ ಆಫ್ 2. ಬೆಸ್ಟ್ ಆಫ್ 2 ಅಂದರೆ ಮೀನಿಂಗ್ ಏನಾಗಾದ್ರೆ, ಬೆಸ್ಟ್ ಆಫ್ 2 ಅಂದರೆ ಮೀನಿಂಗು, ರಿಮೆಂಬರ್ ಇದರಲ್ಲಿ ಫಿಸಿಕ್ಸು ಬೆಸ್ಟ್ ಆಫ್ 2 ಯಾವುದಿದೆ? 55ನ 65ನ 65 ಇದೆ, ಹೌದಾ? ಫಿಸಿಕ್ಸ್ ನಿಮ್ಮದು 65 ಕನ್ಸಿಡರ್ ಆಗ್ತದೆ. ಕೆಮಿಸ್ಟ್ರಿ ಯಾವುದಿದೆ? ಎಕ್ಸಾಮ್ 1 ಇದೆ, ಹೌದಾ? ರೈಟ್. ಕೆಮಿಸ್ಟ್ರಿ ನಿಮ್ಮದು 65 ಕನ್ಸಿಡರ್ ಆಗ್ತದೆ. ಹಾಗಾದ್ರೆ ಇದರಲ್ಲಿ ಮ್ಯಾಥ್ಸಲ್ಲಿ ಯಾವುದು ಬೆಸ್ಟು? ಸೆಕೆಂಡ್ ಎಕ್ಸಾಮ್, ಹೌದಾ? ಅಂದರೆ ಮ್ಯಾಥ್ಸಲ್ಲಿ ನಿಮ್ಮದು 60 ಮಾರ್ಕ್ಸ್ ಕನ್ಸಿಡರ್ ಆಗ್ತದೆ. ಈ ಟೋಟಲ್ ನಿಮಗೆ KCET ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಆಲ್ವೇಸ್ ಆ್ಯಂಡ್ ಆಲ್ಸೋ ರಿಮೆಂಬರ್, ಈ ಮಾರ್ಕ್ಸನ್ನೇ ನಿಮಗೆ ಫೈನಲ್ ಮಾರ್ಕ್ಸ್ ಕಾರ್ಡಲ್ಲಿ ಕೊಡ್ತಾರೆ. ಇನ್ನೂ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ನಿಮಗೆ ಯಾರು ಮಾಡೋದಿಲ್ಲ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಸೊ ರಿಮೆಂಬರ್, ನಾ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ 1 ಮತ್ತೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ನೀವು ಎಬ್ಸೆಂಟ್ ಇರ್ಬೋದು, ಎಕ್ಸಾಮ್ ಕಟ್ಬಿಟ್ಟಿರ್ತೀರಿ, ಈಗ ಎಬ್ಸೆಂಟ್ ಇರ್ತೀರಿ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆವಾಗ ನಿಮ್ದು 55 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರಲ್ಲಿ. ನೀವು ಪ್ರೆಸೆಂಟ್ ಆಗಿ ಜಾಸ್ತಿ ಆದರೆ ಇದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇವೆರಡರಲ್ಲಿ ನೋಡಿ, ಎಕ್ಸಾಮ್ ಬರೆದು ಬಿಟ್ರಿ ಬಟ್ ಮಾರ್ಕ್ಸ್ ಕಡಿಮೆ ಆಗಿಬಿಡ್ತು, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಫಸ್ಟ್ ಎಕ್ಸಾಮ್ ಮಾರ್ಕ್ಸ್ ತಗೋತಾರೆ. ಇಟ್ ಈಸ್ ನಾಟ್ ಲೈಕ್ ಟೋಟಲ್ ಆಫ್ ಸೆಕೆಂಡ್ ಆ್ಯಂಡ್ ಟೋಟಲ್ ಆಫ್ ಫಸ್ಟ್ ಅಲ್ಲಿ ಬೆಸ್ಟ್ ಆಫ್ 2 ತಗೋತಾರೆ. ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಏನು ಮಾಡ್ತಾರೆ ಅಂತ ಅಂದರೆ, ಎಕ್ಸಾಮ್ 1 ಎಕ್ಸಾಮ್ 2ದಲ್ಲಿ ಫಿಸಿಕ್ಸ್ ಬೆಸ್ಟ್ ಆಫ್ 2 ದಿಸ್ ಒನ್ ದೇ ಹ್ಯಾವ್ ಟೇಕನ್, ಬೆಸ್ಟ್ ಆಫ್ 2 ದಿಸ್ ಒನ್ ದೇ ಹ್ಯಾವ್ ಟೇಕನ್, ಬೆಸ್ಟ್ ಆಫ್ 2 ದಿಸ್ ಒನ್ ದೇ ಹ್ಯಾವ್ ಟೇಕನ್. ಈಗ ಇದನ್ನು ನಿಮಗೆ KCET ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ರೀತಿಯ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಊಟ ತಿಂಡಿ ಬಿಡುವಂಥ ಅವಶ್ಯಕತೆ ಇಲ್ಲ. ಎಕ್ಸಾಮ್ 1 ಎಕ್ಸಾಮ್ 2ಗೆ ಮಾರ್ಕ್ಸ್ ಕಡಿಮೆ ಆದರೆ ಎಕ್ಸಾಮ್ 1 ತಗೋತಾರೆ. ಪರ್ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿ ತಗೋತಾರೆ. ಸೊ ಸಬ್ಜೆಕ್ಟ್ ವೈಸ್ ಯಾವುದು ಚೆನ್ನಾಗಿ ಬಂದಿದೆ ಅದನ್ನು ತಗೋತಾರೆ ಹೊರತು ಟೋಟಲ್ ವೈಸ್ ಯಾವುದು ಚೆನ್ನಾಗಿದೆ ಅದನ್ನು ತಗೊಳ್ಳೋದಿಲ್ಲ. ರಿಮೆಂಬರ್, ಸೊ ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಮಾತಾಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.